ಈ ಚಕ್ಲಿನ ಹಸಿರು ಕಲರ್ ನಲ್ಲಿ ಮಾಡ್ತಾ ಇದಾರೆ. ಅಂದ್ರೆ ನ್ಯಾಚುರಲ್ ಫುಡ್ ಕಲರ್ ಪಾಲಕನ ಬಳಸ್ಕೊಂಡ್ಬಿಟ್ಟು ಈ ಚಕ್ಲಿನ ಮಾಡ್ತಾ ಇದಾರೆ. ಹಾಗೆ ನನ್ಗಂತೂ ಚಕ್ಲಿ ಅಂದ ತಕ್ಷಣ ನೆನಪಾಗುತ್ತಪ್ಪ. ಏನಂದ್ರೆ ನಾವು ಚಿಕ್ಕವರು ಇರುವಾಗ ನಮ್ಮ ಮನೆಯಲ್ಲಿ ರೆಡಿ ಮಾಡ್ತಾ ಇದ್ರು. ಅದು ಹೇಗಂತೀರಾ, ಈಗ ಚಕ್ಲಿ, ಕೋಡ್ಬಳೆ, ಆಮೇಲೆ ಕರ್ಚಿಕಾಯಿ, ಈ ತರ ಎಲ್ಲ ರೆಡಿ ಮಾಡ್ಬಿಟ್ಟು ಅಲಂಕಾರ ಮಾಡ್ತಾ ಇದ್ರು. ಅಲಂಕಾರ ಮಾಡಿ ಫೋಟೋ ತೆಗಿತಾ ಇದ್ರು. ಅದು ಚಕ್ಲಿ ನಾವು ಕೈಯಲ್ಲಿ ಹಿಡಿತಾ ಇದ್ವಿ. ಯಾಕಂದ್ರೆ ವಿಷ್ಣುವಿನ ಚಕ್ರ ಯಾರಾದ್ರೂ ನಮಗ್ ಕಾಡಿಸ್ತಾ ಇದ್ರೆ ಅವ್ರಿಗೆ ಹೆದರ್ಸೋದು, ನೋಡು ವಿಷ್ಣುವಿನ ಚಕ್ರ ಬಿಟ್ಬಿಡ್ತೀನಿ ಅಂತ. ನನ್ಗೆ ಇದೆಲ್ಲ ನೆನಪಾಗ್ತಾ ಇದೆ. ನಿಮ್ಗೂ ನೆನಪಾಗ್ತಾ ಇದೆ ಅಲ್ವಾ? ಬನ್ನಿ ಆ ನೆನಪಿನಲ್ಲಿ ನಾವು ರುಚಿಯಾಗಿರೋ ಅಂತ ಅಡಿಗೆನ ಕಲಿಯೋಣ. ಅಮ್ಮ ಈಗ ರೆಡಿ ಆಗಿದ್ದಾರೆ ಹಸಿರು ಚಕ್ಲಿ ಮಾಡೋದನ್ನ ಹೇಳ್ಕೊಡೋಕೆ. ಹಾಗಾದ್ರೆ ಈ ಹಸಿರು ಚಕ್ಲಿಗೆ ಏನೇನ್ ಪದಾರ್ಥ ಬೇಕು ಅಂತ ನೋಡೋಣ. ಪಾಲಕ್ ಸೊಪ್ಪು, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಬಿಳಿ ಎಳ್ಳು, ಜೀರಿಗೆ, ಉಪ್ಪು, ಖಾರದ ಪುಡಿ, ಎಣ್ಣೆ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತು ಅಮ್ಮನ ಕೈ ರುಚಿಲಿ ನಿಮಗೋಸ್ಕರ ಗರಿ ಗರಿಯಾಗಿರುವಂತಹ ಪಾಲಕ್ ಚಕ್ಲಿನ ಮಾಡಿ ತೋರಿಸ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಪಾಲಕ್ನ ಮಿಕ್ಸಿಗೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀವಿ. ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಮೊದಲು ಹಾಕೊಂಡ್ಬಿಡೋಣ ಬೌಲ್ಗೆ. ಮೂರು ಸ್ಪೂನು ಮೈದಾ ಹಿಟ್ಟು ಹಾಕಿದ್ದೀನಿ. ಅಷ್ಟೇ ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ 1 ಸ್ಪೂನು, ಸ್ವಲ್ಪ ಎಳ್ಳು, ಕರಿ ಎಳ್ಳು, ಅರ್ಧ ಸ್ಪೂನು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಅಂದ್ರೆ BP ಇರೋರು ಕಮ್ಮಿ, ಇಲ್ಲದೆ ಇರೋರು ನಾರ್ಮಲ್ ಆಗಿ ಅಂತ. ಈಗ ಇದಕ್ಕೆ ಸಾಟಿ ಅಂತ ಹಾಕ್ಬೇಕಲ್ವಾ, ಸ್ವಲ್ಪ ಕಾಯ್ದಿರೋ ಎಣ್ಣೆನ ಹಾಕೋಣ. ಹೀಗೆ ಸಾಟಿ ಹಾಕೋದ್ರಿಂದ ಚಕ್ಲಿ ಗರಿ ಗರಿಯಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಕಲಿಸ್ಕೊಂಡು ಪಾಲಕ್ನ ರುಬ್ಬಿಟ್ಕೊಂಡಿದೀವಲ್ಲ, ಅಂದ್ರೆ ಈ ಹಿಟ್ಟು ಕಲಸೋದಕ್ಕೆ ಬೇರೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಈ ರುಬ್ಬಿರೋ ಪಾಲಕ್ನ ಹಾಕೊಂಡು ಕಲಿಸ್ಕೊಳ್ಳೋಣ. ನೋಡಿ ಎಷ್ಟು ಬೇಕೋ ಅಷ್ಟನ್ನ ಹಾಕೊಳ್ಳೋಣ. ಪಾಲಕ್ ರುಬ್ಬು ಬಿಟ್ರೆ ಎಷ್ಟು ಚೆನ್ನಾಗಿ ಬರುತ್ತಲ್ಲ ಕಲರ್. ಅದು ನೀವು ಯಾವುದೇ ಫುಡ್ ಕಲರ್ ಉಪಯೋಗಿಸಿದ್ರು ಕೂಡ ಅಷ್ಟು ಕಲರ್ ಬರಲ್ಲ. ನ್ಯಾಚುರಲ್ ಫುಡ್ ಕಲರ್ ಅಂತಾನೆ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಈ ಗೋಡೆ ಮೇಲೆಲ್ಲ ಪೇಂಟ್ ಮಾಡ್ತಾ ಇದ್ರಲ್ವಾ, ಅದಕ್ಕೂ ಕೂಡ ಈ ತರಕಾರಿ ಮತ್ತೆ ಹಣ್ಣು ಇದರಿಂದ ಬಣ್ಣಗಳನ್ನ ತೆಗೆದು ಹಾಕ್ತಿದ್ರಂತೆ. ನೋಡಿ, ಆಗಿನ ಕಾಲದಲ್ಲೂ ಕೂಡ ಅಷ್ಟೊಂದು ಯೋಚನೆ ಮಾಡಿ ಅದನ್ನೆಲ್ಲ ಉಪಯೋಗಿಸ್ಕೊತಾ ಇದ್ರು. ಇನ್ನೊಂದು ವಿಷಯ ನೆನಪಾದ್ರೆ ನಗು ಬರುತ್ತೆ. ನಾವು ಚಿಕ್ಕವರಿದ್ದಾಗ ಈ ಲಿಪ್ಸ್ಟಿಕ್ ಹಾಕೊಳ್ಳೋದು ಇದು ಎಲ್ಲ ಗೊತ್ತಿರಲಿಲ್ಲ ನೋಡಿ. ಅಮ್ಮ ಬೀಟ್ರೂಟ್ ತುರಿತಾ ಇದ್ರೆ ಅದರದ್ದು ರಸ ಬರುತ್ತಲ್ವಾ, ಅದನ್ನ ಅಮ್ಮ ಆಚೆ ಈಚೆ ಹೋದಾಗ ನಿಧಾನಕ್ಕೆ 1-2 ಡ್ರಾಪನ್ನ ತಗೊಂಡು ಬರೋದು, ತುಟಿಗೆ ಹಚ್ಕೊಂಡು ಓಡಾಡೋದು. ನಾನು ಲಿಪ್ಸ್ಟಿಕ್ ಹಚ್ಕೊಂಡೆ. ನಮ್ಮನೆ ಹತ್ರ ಒಬ್ರು ಆಂಗ್ಲೋ ಇಂಡಿಯನ್ಸ್ ಇದ್ರು. ಮಾಮೂಲಾಗಿ ಆ ಕಾಲದಲ್ಲಿ ಎಲ್ಲರೂ ಲಿಪ್ಸ್ಟಿಕ್ ಹಾಕ್ತಾ ಇರಲಿಲ್ಲ, ಬಟ್ ಆಂಗ್ಲೋ ಇಂಡಿಯನ್ಸ್ ಹಾಕ್ತಾ ಇದ್ರು. ಅವ್ರನ್ನ ನೋಡ್ಬಿಟ್ಟು ಅವ್ರಿಗೆ ಏನಂತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಅವ್ರಿಗೆ ಆ ಹೆಂಗಸಿಗೆ ನಾವು ಲೇಡಿ ಲೇಡಿ ಅಂತ ಹೇಳ್ತಿದ್ವಿ. ಅದಕ್ಕೇನೆ ಅವಳು ಹೊರಟ್ರೆ ಸಾಕು, ಓ ಲೇಡಿ ಹೋದ್ಲು. ಲೇಡಿ ಅನ್ನೋ ಶಬ್ದದ ಅರ್ಥ ಏನು ಅಂತ ಗೊತ್ತಿಲ್ದಿರೋಂಥ ವಯಸ್ಸಲ್ಲಿದ್ವಿ. ಅವಳು ಲಿಪ್ಸ್ಟಿಕ್ ಹಾಕೋದನ್ನ ನೋಡಿ ನಾವು ಆ ಬೀಟ್ರೂಟ್ ರಸ ಹಾಕೊಳ್ಳೋದು, ಆಮೇಲೆ ಓ ನಾನು ಲೇಡಿ ಅನ್ನೋದು. ನಾವು ಲೇಡಿ ಹೌದು ಅನ್ನೋದು ಗೊತ್ತಿರಲಿಲ್ಲ ಕೂಡ ಆ ಟೈಮಲ್ಲಿ. ಹೀಗೆ
ಮಕ್ಕಳು ಎಷ್ಟು ಇನ್ನೋಸೆಂಟ್ ಆಗಿರ್ತಾರೆ ಅನ್ನೋದನ್ನ ಹೇಳಿದೆ ನಿಮಗೆ. ಹಿಟ್ಟು ರೆಡಿಯಾಗಿದೆ. ನೋಡಿದ್ರಲ್ಲ, ಗರಿಗರಿಯಾದ ಪಾಲಕ್ ಚಕ್ಲಿ ರೆಡಿಯಾಗಿದೆ. ಹಸಿರು ಚಕ್ಕುಲಿ ಮಾಡುವ ವಿಧಾನ. ಬೌಲ್ನಲ್ಲಿ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ ಹಿಟ್ಟು, ಎಳ್ಳು, ಜೀರಿಗೆ, ಖಾರದ ಪುಡಿಯನ್ನು ಹಾಕಿ ಈಗ ಪಾಲಕ್ ರಸ ತೆಗೆದುಕೊಳ್ಳಿ. ಇದನ್ನು ಬೌಲ್ನಲ್ಲಿ ಹಾಕಿ ಚೆನ್ನಾಗಿ ಕಲಸಿಕೊಂಡು ಈ ಹಿಟ್ಟನ್ನು ಚಕ್ಕುಲಿ ಉರುಳಿನಲ್ಲಿ ಹಾಕಿ ಚಕ್ಕುಲಿಯನ್ನು ಮಾಡಿಕೊಂಡು ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ಗರಿಗರಿಯಾದ ಪಾಲಕ್ ಚಕ್ಕುಲಿ ತಿನ್ನಲು ರೆಡಿ.